ಯಾರಿಗೋಸ್ಕರ ಉಪಯೋಗ ಇದೆ? ಜೈನರಿಗೆ ಮಾತ್ರ ಕಿ ನೈ ಯಾವ ವ್ಯಕ್ತಿ ಈ ಸ್ತುತಿಯ ಸ್ವರೂಪವನ್ನ ತಿಳಿತಾನೆ, ಮುಕ್ತ ಪುರುಷನ ಸ್ತುತಿಯನ್ನ ಮಾಡ್ತಾನೆ, ಎಲ್ಲರಿಗೂ ಉಪಯೋಗಿ ಇದೆ. ಮೌಲಿ ಮಣಿ ಪ್ರಭಾ ಪುಲೆ ಸಾಮಾನ್ಯ ಅರ್ಥ ಅಂತೂ ಕಿ ಮೌಲಿ ಅಂದ್ರೆ ಮುಕುಟ, ಮುಕುಟಗಳಲ್ಲಿರೋ ಮಣಿಯ ಪ್ರಭಾ ಅಂದ್ರೆ ಪ್ರಕಾಶ, ಇದು ಸಾಮಾನ್ಯ अर्थ। इसका वास्तविक अर्थ क्या है? बोले मौली मणे होता है सम्यक ज्ञान। मुकुट सर पे धारण करते हैं ना, मतलब सर्वोत्कृष्ट, उसको बोले मुकुट। बोले प्रपंचದಲ್ಲಿ ಸರ್ವೋತ್ಕೃಷ್ಟ ಏನಿದೆ? बोले सम्यक ज्ञान, केवल ज्ञान। तो मौली अर्थ होता है सम्यक ज्ञान। ಮಗುವಿಗೆ ತಾಯಿಯಲ್ಲಿ ಮಾತೃತ್ವ ಕಾಣಿಸುತ್ತೆ, ಆವಾಗ ಅವನು ಮಗು. ಬೇರೆ ಏನಾದ್ರೂ ಕಾಣಿಸಿದ್ರೆ बोले ये तो कुपुत्र है। ऐसे भक्त को ಭಗವಂತನಲ್ಲಿ ಭಗವತ್ ಸ್ವರೂಪ ಕಾಣಿಸಿದ್ರೆ ಅವನು ಭಕ್ತ. ಇದನ್ನ ಬಿಟ್ಟು ಬೇರೆ ಏನಾದ್ರೂ ಭಗವಂತನಲ್ಲಿ ಕಾಣಿಸ್ತಾ ಇದೆ ಅಂದ್ರೆ बोले ಯಾ ತೋ ಭಿಕ್ಷುಕೆ ಯಾ ವ್ಯಾಪಾರಿ. ಕೆಲವು ಜನರಿಗೆ ಇನ್ನೂ ಸಂದೇಹ ಇದೆ, ಅದಕ್ಕೆ ಕೆಲವು ಜನ ಹೇಳೋದಿಲ್ಲ मुझे कोई संदेह नहीं है, न कोई भय है। ये सब कथा कहानी सब व्यक्ति ने अपने राग द्वेष से गढ़ा हुआ है और कुछ नहीं। भक्तामर प्रणत मौलिमणि प्रभाणां मुद्योतकं दलित पापतमोवितानां सम्यक् प्रणम्य जिनपादयुगं युगादा वालम्बनं भवजले पततां जनानाम्। ಮಾನತುಂಗ ಸ್ವಾಮಿ ರಚಿಸಿರುವಂತಹ ಭಕ್ತಾಂಬರ ಸ್ತೋತ್ರದ ಚರ್ಚೆ ನಡೀತಾ ಇದೆ. ಭಕ್ತಾಂಬರ ಸ್ತೋತ್ರ ಒಂದು ರೀತಿಯಾಗಿ ಸಂಪೂರ್ಣ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಸ್ತುತಿ ಇದೆ. ಪ್ರಸಿದ್ಧವಾದಂತಹ ಸ್ತುತಿ ಯಾಕಿದೆ? ಯಾಕಂದ್ರೆ ಭಕ್ತಾಂಬರದ ವಿಷಯ ಅಷ್ಟು ವಿಶಿಷ್ಟವಾಗಿದೆ. ಪ್ರಪಂಚದಲ್ಲಿ ಬಹಳಷ್ಟು ಸ್ತುತಿ ಸ್ತೋತ್ರಗಳು ಸಿಗುತ್ತೆ. बहुत सारे लोगों ने बहुत सारे स्तुतियां लिखी है, ಆದರೆ ಭಕ್ತಾಂಬರ ಒಂದು ರೀತಿಯಾಗಿ ಭಕ್ತನಿಗೆ ಭಕ್ತಿಯನ್ನು ಕಲಿಸ್ತಕ್ಕಂತಹ ಮಹಾಸ್ತೋತ್ರ ಇದೆ. सामान्य रूप से भक्त भक्ति तो करते हैं लेकिन भक्त बन नहीं पाते। ಭಕ್ತಿ ಏನೋ ಮಾಡ್ತೀವಿ, ಆದರೆ ಭಕ್ತರಾಗೋದು ಯಾರೋ ಒಬ್ಬ ವ್ಯಕ್ತಿ ಸಾಧ್ಯ ಆಗುತ್ತೆ. ಇಂತಹ ವಿಚಿತ್ರ ಇದೆ, ಭಕ್ತಿ ಮಾಡ್ತಾ ಇದ್ದೀವಿ ಆದರೆ ಭಕ್ತರಾಗಕ್ಕಾಗ್ತಾ ಇಲ್ಲ. ಭಕ್ತ ಹೇಗಿರ್ತಾನೆ? ಆ ವಿಶಿಷ್ಟವಾದ ಭಕ್ತನ ಸ್ವರೂಪವನ್ನ ಭಕ್ತಾಂಬರ ಹೇಳುತ್ತೆ. ಈ ಭಕ್ತಾಂಬರ ಸ್ತೋತ್ರದ ಹೆಸರೇ ಹೇಳುವಂತೆ ಕಿ ಭಕ್ತ ಹೇಗಿರ್ತಾನೆ? ಒಲೆ ಭಕ್ತ ಅಮರನಾಗಿರ್ತಾನೆ. भक्तामर ये उपदेश देता है कि भक्त वही जो अपने आप को अमर अनुभव करता है, जो अपने आप को मुक्त ಅವನು ಭಕ್ತ ಇದ್ದಾನೆ. ठीक है ना बात?
ಭಕ್ತಾಮರದ ಪ್ರಾರಂಭ, ಭಕ್ತಿಯ ಪ್ರಾರಂಭ, ಭಕ್ತನ ಪ್ರಾರಂಭ ಇಲ್ಲಿಂದ ಶುರು ಆಗುತ್ತೆ. ನಾವು ಪಂಚಪರಮೇಷ್ಠಿಗಳ ಭಕ್ತಿ ಮಾಡೋದಾದರೆ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಎಲ್ಲಿಂದ? ಈ ಭಕ್ತ ತನ್ನನ್ನು ತಾನು ಮುಕ್ತ ಅನುಭವ ಮಾಡ್ತಾನೆ. ಇಲ್ಲಿಂದ ಪ್ರಾರಂಭ ಮಾಡೋದಿದೆ ಭಕ್ತಿ. ಇಲ್ಲಾಂದ್ರೆ ಭಕ್ತಿ ಆಗ್ಲಿಕ್ಕೆ ಹೆಂಗ ಸಾಧ್ಯ ಇದೆ? ಬೋಲು, भक्ति कर कैसे लोगे आप? जिस व्यक्ति की भक्ति करते हो वो तो मुक्त है. ಯಾವ ವ್ಯಕ್ತಿಯ ಭಕ್ತಿ ಮಾಡ್ಲಿಕ್ಕೆ ಹೋಗ್ತಿದ್ದೀವಿ ಆ ವ್ಯಕ್ತಿಯಂತೂ ಮೋಹ ರಾಗ ದ್ವೇಷ ರಹಿತ ಇದ್ದಾರೆ, ಪೂರ್ಣ ಜ್ಞಾನ ಇದೆ. ಅಂತಹ ವ್ಯಕ್ತಿಯ ಭಕ್ತಿಯನ್ನ ಮಾಡಬೇಕಾದ್ರೆ ಜೀವಿಯು ಕೂಡ ತನ್ನಲ್ಲಿ ಅದೇ ಸಂಭಾವನೆಯನ್ನು ನೋಡ್ತಾನೆ, ಆಗ ಭಕ್ತಿ ಮಾಡಕ್ಕಾಗುತ್ತೆ. अपने में भी वही संभावना दिखे तो भक्ति हो सकती है. नहीं तो फिर किस बात की भक्ति? किस लिए करते हो भक्ति? भक्त कोई व्यापारी थोड़ी होता है. भक्त बिजनेसमैन है या भिखारी है? बोलो. ವ್ಯಾಪಾರಿ ಏನ್ ಮಾಡ್ತಾನೆ? ಒಂದು ತಗೋತಾನೆ, ಒಂದು ಕೊಡ್ತಾನೆ, ಇನ್ನೊಂದು ತಗೋತಾನೆ. क्या फायदा तो देखेगा ना. तो ಲಾಭ ಯಾರಿಗೆ ಕಾಣಿಸ್ತಾ ಇದೆ ಅವನು ಭಕ್ತ ಅಲ್ಲ, ಅವನಂತೂ ವ್ಯಾಪಾರಿ ಇದ್ದಾನೆ. तो भगवान के सामने व्यापारी आए, भक्त कहाँ है? ಯಾರಿಗೆ ಲಾಭ ಕಾಣಿಸ್ತಾ ಇದೆ. ಹೀಗೆ ಭಗವಾನ್ SSLC ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡ್ಬಿಡು, 108 ತೆಂಗಿನಕಾಯಿ ಹೊಡಿತೀನಿ. तो क्या हुआ? ये भक्त है, व्यापारी है ये तो. ಈ ವರ್ಷ ದೀಪಾವಳಿ ಪೂಜೆ ಮಾಡಿದ್ವಲ್ಲ, तो क्या मांगा दीपावली में कि भगवान इस साल तो प्रॉफिट डबल आग होगली. तो फिर भक्ति हुई? ये तो व्यापार हुआ ना. ಯಾವ ಯಾವ ಸಮಸ್ಯೆಗಳನ್ನ ನಾವು ಮುಂದೆ ಭಗವಂತನ ಮುಂದೆ ತಂದಿಟ್ಟು ಬಿಡ್ತೀವಿ, ಇದೆಲ್ಲ ನಮ್ಮ ವ್ಯಾಪಾರ ಇದೆ ಅಥವಾ ಭಿಕ್ಷಾವೃತ್ತಿ ಇದೆ. कि बहुत दीनहीन हो गए कि भगवान आप ही बचा सकते हो. ಪ್ರಾರಂಭದ 1ನೇ ಪದ್ಯದಲ್ಲಿ ಎಲ್ಲಾದ್ರೂ ಕಾಣಿಸ್ತಾ ಇದೆಯೇನೋ कि ಮಾನತುಂಗ ಸ್ವಾಮಿ ತುಂಬಾ ದೀನಹೀನ ಆಗಿಬಿಟ್ಟಿದ್ದಾರೆ, कि ಭಗವಂತ ನನ್ನನ್ನು ಬಂಧಿಸಿದ್ದಾರೆ, ನನ್ನನ್ನು ಕಾಪಾಡು ಅಂತಿದ್ದಾರೆ. ऐसा कुछ बोल रहे? नहीं बोलते ना. तो ಮಾನತುಂಗ ಸ್ವಾಮಿ ಏನು ಹೇಳ್ತಾ ಇದ್ದಾರೆ? ಮಾನತುಂಗ ಸ್ವಾಮಿ कहते भव जले पतताम जनानाम, कि ಸಮಸ್ತ ಪ್ರಪಂಚದ ಜನರಿಗೆಲ್ಲ ಭವ ಸಮುದ್ರದಿಂದ ಪಾರು ಮಾಡಲಿಕ್ಕೆ ನೀವೇ ಆಲಂಬನ ಇದ್ದೀರಿ. तो ಸಹಾಯ ಬೇಕಾಗಿದೆ ಯಾವುದಕ್ಕೋಸ್ಕರ? ಬಂಧನಗಳಿಂದ ಮುಕ್ತ ಆಗಲಿಕ್ಕೆ. ಆ ಬಂಧನ ಅಲ್ಲ, ಬೇಡಿಗಳ ಬಂಧನ ಅಲ್ಲ, ಸಂಕೋಲೆಗಳ ಬಂಧನ ಅಲ್ಲ. ಅರ್ಥ ಆಗ್ತಿದೆ? ಬೈ ಯಾವ ವ್ಯಕ್ತಿಗೆ ಭಗವಂತನಲ್ಲಿ ಭಗವತ್ ಸ್ವರೂಪ ಕಾಣಿಸ್ತಾ ಇಲ್ಲ, होता ना कि बच्चे को माता में मातृत्व ही दिखे तो ठीक है, और कुछ भी दिखाई दे तो बोले सुपुत्र नहीं कुपुत्र है. ಅರ್ಥ ಆಗ್ತಿದೆ? ಮಗುವಿಗೆ ತಾಯಿಯಲ್ಲಿ ಮಾತೃತ್ವ ಕಾಣಿಸುತ್ತೆ, ಆವಾಗ ಅವನು ಮಗು. ಬೇರೆ ಏನಾದ್ರೂ ಕಾಣಿಸಿದ್ರೆ बोले तो कुपुत्र है. ऐसे भक्त को ಭಗವಂತನಲ್ಲಿ ಭಗವತ್ ಸ್ವರೂಪ ಕಾಣಿಸಿದ್ರೆ ಅವನು ಭಕ್ತ. ಭಕ್ತ ಮೇ ಭಗವಂತನಲ್ಲಿ ಇನ್ನೇನಾದ್ರೂ ಕಾಣಿಸ್ತಾ ಇದೆ ಭಕ್ತನಿಗೆ बोले भक्त नहीं है.
ये व्यापारी है। संकट विमोचन, संकट हार कुछ दिखाई दे रहे तो बोले ये भक्त नहीं है। ये कौन सा भक्त है? ಭಗವಂತನಲ್ಲಿ ಪೂರ್ಣ ಜ್ಞಾನ ಕಾಣಿಸ್ಬೇಕಿದೆ, ಭಗವಂತನಲ್ಲಿ ವೀತರಾಗತೆ ಕಾಣಿಸ್ಬೇಕಿದೆ, ಭಗವಂತನಲ್ಲಿ ಸಂಸಾರ ಸಮುದ್ರ ಪಾರು ಮಾಡುವಂತಹ ಶಕ್ತಿ ಕಾಣಿಸ್ಬೇಕಿದೆ. ತಬು ತೋ ಭಕ್ತ है वो। इल्लांद्रे भक्त ಹೆಂಗಿದಾನೋ देखो, भक्त और भगवान का जो संबंध है ना, बहुत अद्भुत है और रुचिपूर्ण विषय है। और कौन कौन मोबाइल है क्या है यहां पर? बंद कर दो सबके मोबाइल। प्रधानमंत्री के साथ में मीटिंग हो तो लेके जाओगे मोबाइल? नहीं जाओगे ना। तो जिनवाने की भी इतनी तो मर्यादा रखो। तो ಏನ್ ಹೇಳ್ತಿದ್ದಾರೆ? ಭಕ್ತನಿಗೆ ಭಗವಂತನಲ್ಲಿ ಭಗವತ್ ಸ್ವರೂಪ ಅಂದ್ರೆ ಪೂರ್ಣ ಜ್ಞಾನ, ವೀತರಾಗತ, ಸಚ್ಚಾ ಸುಖ, ಸಮ್ಯಕ್ ಜ್ಞಾನ ಇದು ಭಗವಂತನಲ್ಲಿ ಕಾಣಿಸಿದ್ರೆ ಅವನು ಭಕ್ತ. ಇದನ್ನ ಬಿಟ್ಟು ಬೇರೆ ಏನಾದ್ರೂ ಭಗವಂತನಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಬೋಲೆ ಯಾ ತೋ ಭಿಕ್ಷುಕೆ ಯಾ ವ್ಯಾಪಾರಿ, ಭಕ್ತ ಅಂತ ಇಲ್ಲ ಅವನು. ಅರ್ಥ ಆಗ್ತಿದೆ? ಅವನು ಭಕ್ತ ಇಲ್ಲ. ನಾವೆಲ್ಲರೂ ನೂರಾರು ಬಾರಿ ಭಕ್ತಾಂಬರವನ್ನ ಓದಿದ್ದೇವೆ ತಾನೆ? ನೂರಾರು ಸಲಿ ಭಕ್ತಾಂಬರ ಪಾಠವನ್ನ ಮಾಡಿದ್ದೇವೆ. ಆದ್ರೆ ಪಾಠ ಮಾಡ್ತಾ ಇದ್ದೇವೆ, ಆದ್ರೆ ಆ ಪಾಠದ ಅರ್ಥವನ್ನ ತಿಳಿಯೋ ಪ್ರಯತ್ನ ಮಾಡಲಿಲ್ಲ. ಅಲ್ಪ ಸ್ವಲ್ಪ ಅರ್ಥ ತಿಳಿಯೋ ಪ್ರಯತ್ನ ಮಾಡಿದ್ರೆ ಅದರ ಗೂಢಾರ್ಥ ಮರ್ಮವನ್ನಂತೂ ತಿಳಿಯಲೇ ಇಲ್ಲ. तो ಭಕ್ತಾಂಬರದ ದುರುಪಯೋಗ ಆಗ್ಬಿಡುತ್ತೆ. ಕೆಲವೊಂದು ಜನ ಹೇಳ್ತಾರೆ ಏನಾಗದಿದ್ರು ಪಾಠ ಮಾಡಿದ್ರು ಲಾಭ ಆಗುತ್ತೆ, ಅರ್ಥ ತಿಳಿದೇ ಇದ್ರೆ ಪಾಠ ಮಾಡಿದ್ರು ಲಾಭ ಆಗುತ್ತೆ. ಬೋಲೆ ಅದೆಂಗಾಗುತ್ತೆ? ಆಗುತ್ತಲ್ಲ. ಈ ಶಬ್ದಗಳಲ್ಲಿ ಶಕ್ತಿ ಇದೆ, ಶಬ್ದನು ಪುದ್ಗಲ ಇದೆ, ನಿನ್ನ ದೇಹನು ಪುದ್ಗಲ ಇದೆ. ಠೀಕೇನಾ? ಶಬ್ದಗಳ ಉಚ್ಚಾರಣೆಯಿಂದ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ. ये जो अभी टेक्नोलॉजी आई वो सब उसी पर तो आधार है. तो ಶಬ್ದಗಳ ಉಚ್ಚಾರಣೆಯಿಂದ ದೇಹದಲ್ಲಿ ಕೆಲವು ಬದಲಾವಣೆಗಳಾಗುತ್ತೆ. लेकिन ये भक्तांबर का उपयोग नहीं है. फिर ऐसे तो ಕೆಲವರಿಗೆ ಸಂಗೀತ ತುಂಬಾ ಇಷ್ಟ ಇರುತ್ತೆ, ಮಧುರವಾದ ಸಂಗೀತ ಕೇಳಿದ್ರು ಮೂಡ್ ಫ್ರೆಶ್ ಆಗ್ಬಿಡುತ್ತೆ. तो क्या करें? ये भक्तांबर का उपयोग हुआ मूड फ्रेश करने के लिए. इससे अच्छा तुम संगीत ही सुनते रहते. कम से कम इसका दुरुपयोग अभिनय तो नहीं होता. ಅರ್ಥ ಆಗ್ತಿದೆ? ಕೆಲವು ಜನರಿಗೆ ಇನ್ನೂ ಸಂದೇಹ ಇದೆ, ಅದಕ್ಕೆ ಕೆಲವು ಜನ ಹೇಳೋದಿಲ್ಲ. मुझे कोई संदेह नहीं है, न कोई भय है. ये सब कथा कहानी सब व्यक्ति ने अपने राग द्वेष से गढ़ा हुआ है और कुछ नहीं. भक्ति बहुत सुंदर होती है. 100 ಸಲಿ ಭಕ್ತಾಂಬರ ಪಾಠ ಮಾಡುವಾಗ ಒಂದು ಸಲಿ ಆದ್ರೂ ಅದರ ಗೂಢಾರ್ಥವನ್ನ ತಿಳ್ಕೊಂಡ್ರೆ ಒಳ್ಳೆ ಇನ್ನಾವತ್ತೂ ಭಗವಂತನನ್ನ ಬಿಟ್ಟು ಇನ್ನಾವ ವಿಚಾರನೂ ಬರೋದಿಲ್ಲ. ಇದು ಭಗವಂತನ ಭಕ್ತಿ ಇದೆ. ಹಾಗಾಗಿ ಪ್ರಾರಂಭದ ಪದ್ಯದಿಂದನೇ ನಮಗೆ ಕಾಣಿಸ್ತಾ ಇದೆ ಈ ಸ್ತುತಿ ಯಾವ ಕಡೆ ಹೋಗ್ತಾ ಇದೆ ಅಂತ.
ಆದ್ರೆ ನಮ್ಮ ಸ್ತುತಿ ಸ್ತೋತ್ರಗಳು ಮಾತ್ರ संकट। घर में इनकम टैक्स वाले आए हुए थे, तो मैंने क्या किया कि बैठ गया भक्तामर पढ़ने। तो ಏನಾಯ್ತು कि ಬಂದ್ರು, ಅಲ್ಲೇ ಡೋರಲ್ಲೇ ವಿಚಾರಿಸಿದ್ರು, ನೀವು ತುಂಬಾ ಒಳ್ಳೆಯವರು ಅಂದ್ರು, ನೀವು ಹೊರಟೋಗ್ಬಿಟ್ರು। तो ये क्या हुआ? देखो भक्तामर में कितनी शक्ति है। ये शक्ति है। बोलो, पहले तो चोरी करो, क्या ऊपर से चोरी छुपाने के लिए भक्तामर का उपयोग करो, और बोले शक्ति है। ये कोई उपयोग है? ಯಾವ ಸ್ತುತಿಯಿಂದ ನೀನು ಜೀವನದಿಂದನೇ ಮುಕ್ತ ಆಗ್ಬಿಡ್ತಿದ್ದೆ? ಬೋಲೋ, ಯಾವ ಸ್ತುತಿಯಿಂದ ನಿನಗೆ ಸಮ್ಯಕ್ ಜ್ಞಾನ ಸಮ್ಯಕ್ತ್ವ ಸಿಗ್ತಿತ್ತು, ಜೀವನ್ ಮುಕ್ತಿ? ಆ ಸ್ತುತಿಯನ್ನು ಯಾವುದಕ್ಕೆ ಬಳಸ್ಕೊಂಡೆ ನೀನು? ऐसा नहीं। तो अष्टमी दिन पाठ ಮಾಡೋದು, चतुर्दशी दिन पाठ ಮಾಡೋದು, या फिर संकट आए तब करना? कब करना बोलो? नहीं, ಭಕ್ತಿ ಅಂತೂ ಭಕ್ತನಿಗೆ ಸತತವಾಗಿರುತ್ತೆ, ಮಾತಾಡಲೇಬೇಕು ಅನ್ನೋ ಅಗತ್ಯ ಇಲ್ಲ। ऐसा नहीं कि कुछ काम नहीं था तो ढोलक लेके बैठ गए और भक्ति कर रहे, ऐसा नहीं। ಭಕ್ತಿ ಭಗವಂತನಲ್ಲಿ ಭಗವತ್ ಸ್ವರೂಪವನ್ನು ನೋಡಿದಾಗ ಭಕ್ತಿ ತನ್ನಿಂದ ತಾನೇ ಪ್ರಕಟವಾಗುತ್ತೆ, ಅದು ಭಕ್ತಿ ಇದೆ, वही भक्ति है। बाकी सब ढोंग है, ढोंग नहीं करना। अब आगे के श्लोक में पता चलेगा। ಮಾನತುಂಗ ಆಚಾರ್ಯರನ್ನ ನೇರವಾಗಿ ಕೇಳಿದ್ರೆ ನಮ್ಗೆಲ್ಲ ಉತ್ತರ ಸಿಗುತ್ತೆ। ಭಾರತದಲ್ಲಿ ಎಲ್ಲಿಂದ ಪಬ್ಲಿಷ್ ಆಗಿದ್ರು ಭಕ್ತಾಮರ ಸ್ತೋತ್ರ मूल स्तोत्र पढ़ो, बाकी सब भूल जाओ, डायरेक्ट बात करो आचार्य से। तो ನಿನ್ನೆ ಚರ್ಚೆ ಮಾಡಿದ ನೆನಪಿದೆ ಸ್ವಲ್ಪ? ಇಲ್ಲ ಮರೆತೋಗಿದೆ? ನಂಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ಎಲ್ಲರಿಗೂ ಪೂರ್ತಿ ಮರೆತೋಗಿದೆ ಅಂತ। मुझे कोई मिसअंडरस्टैंडिंग नहीं है, सब भूल चुके होंगे। चलो, तो ಏನ್ ಹೇಳ್ತಾ ಇದ್ರು कि भक्तामर प्रणत मौली मणि प्रभाणाम। तो क्या गला? मौली मणि प्रभा, इसका अर्थ क्या? मौली मणि प्रभा बोले सामान्य अर्थ ಅಂತೂ कि ಮೌಲಿ ಅಂದ್ರೆ ಮುಕುಟ, ಮುಕುಟಗಳಲ್ಲಿರೋ ಮಣಿಯ ಪ್ರಭಾ ಅಂದ್ರೆ ಪ್ರಕಾಶ, ಇದು ಸಾಮಾನ್ಯ अर्थ। इसका वास्तविक अर्थ क्या है? बोले मौली मणे होता है सम्यक ज्ञान। मुकुट सर पे धारण करते हैं ना, मतलब सर्वोत्कृष्ट, उसको बोले मुकुट। तो बोले प्रपंचದಲ್ಲಿ सर्वोत्कृष्ट ಏನಿದೆ? बोले सम्यक ज्ञान, केवल ज्ञान। तो मौली अर्थ होता है सम्यक ज्ञान। मणि माने होता है ये जो सामान्य व्यक्ति का ज्ञान है, वो ज्ञान, वो क्या होता है? ಕೇವಲ ಜ್ಞಾನದಿಂದ ಸಾಮಾನ್ಯ ಜೀವಿಯ ಜ್ಞಾನ ಪ್ರಕಾಶಿತವಾಗುತ್ತೆ। तो ಯಾವ ಅರ್ಹಂತ ಪರಮೇಷ್ಠಿಯ ಕೇವಲ ಜ್ಞಾನ ಇದೆ, ಅದರ ಸಾನ್ನಿಧ್ಯದಲ್ಲಿ ಸಂಸಾರಿ ವ್ಯಕ್ತಿ ಬಂದರೆ ಆ ಸಂಸಾರಿ ವ್ಯಕ್ತಿಯ ಜ್ಞಾನ ಕೂಡ ಪ್ರಕಾಶಿತವಾಗುತ್ತೆ, ಅಂದ್ರೆ ಅವನಿಗೂ ಕೂಡ सम्यक ज्ञान आಗುತ್ತೆ। क्योंकि मुकुट तो मात्र देवलोक नहीं पहनते, लेकिन जितने अनुवाद देखे मैंने वो सब क्या करते कि अमर माने होता है देवता। देवता क्यों? बोले आगे मौली मुकुट आए ना, तो मुकुट तो देवता पहनते नहीं भाई, मुकुट राजा भी पहनता है। मुकुट राजरू चक्रवर्ती ಯಾರ್ಯಾರು ಮುಕುಟ ಹಾಕೋದಿಲ್ಲ, ಮುಕುಟ ತುಂಬಾ ಜನ ಹಾಕೋತಾರೆ। ಮುಕುಟ ಸಂಸಾರದ ಪ್ರತೀಕ ಇದೆ, मुकुट यार ಬೇಕಾದರೂ ಹಾಕೋಬಹುದು। तो हर एक संसारिक व्यक्ति
ಪ್ರತಿಯೊಬ್ಬ ಸಾಂಸಾರಿಕ ವ್ಯಕ್ತಿ ಮುಕುಟ ಹಾಕೋತಾನೆ. तो ये मौली माने हर एक संसारी व्यक्ति. तो आ ಸಂಸಾರಿ ವ್ಯಕ್ತಿಯಲ್ಲಿ ಜ್ಞಾನ ಇದೆ ತಾನೆ. ಅರ್ಹಂತರ ಸಾನ್ನಿಧ್ಯದಲ್ಲಿ ಬಂದ್ರೆ ಅವನ ಅಜ್ಞಾನ ದೂರ ಆಗುತ್ತೆ. ಇದೆಲ್ಲಿಂದ ಗೊತ್ತಾಗುತ್ತೆ? बोले उद्योतकम दलित पाप तमोवितानम. बोलो तम शब्द जहां पर भी आए बोलना अज्ञान. पाप तम, तो पाप तम ಅಂದ್ರೆ पाप रूपी अज्ञान, पापವೆಂಬ अज्ञान. तो तम शब्द आता है अज्ञान के लिए. तो ये अर्थ आगे से बैठेगा कि ಅರ್ಹಂತರ ಸಾನ್ನಿಧ್ಯದಲ್ಲಿ ಬಂದರೆ ಭವಭವಗಳಿಂದ ಸಂಪಾದಿಸಿರುವ ಪಾಪ ಮತ್ತು ವರ್ತಮಾನದಲ್ಲಿ ನಡೀತಾ ಇರೋ ಪಾಪ ಬೋಲೆ ಇದೆಲ್ಲ ದಲಿತ, ಇದೆಲ್ಲ ನಾಶ ಆಗ್ಬಿಡುತ್ತೆ. ಬೋಲೆ ಅದೆಂಗ ನಾಶ ಆಗ್ಬಿಡುತ್ತೆ? ಬೋಲೆ ಯಾರ ಮನಸ್ಸಲ್ಲಿ ಅರ್ಹಂತರ ಭಗವಂತನ ಪೂರ್ಣ ಜ್ಞಾನ ಭೀತರಾಗುತ್ತೆ, ಸಮ್ಯಕ್ ಜ್ಞಾನ ಸಮ್ಯಕ್ತ್ವ ಇದು ಸ್ಥಾಪನೆ ಆಗಿದೆ. इसकी स्थापना जिसने की हो, फिर पाप कैसे करेंगे? पाप भाव कैसे उत्पन्न होंगे? कि पाप भाव उत्पन्न ही इसलिए होते हैं क्योंकि मन में भगवान को स्थापना नहीं करी. ठीक है ना बात? इसलिए मैं बोलता हूं कि मंदिर ಒಳಗಡೆ ಪ್ರವೇಶ ಮಾಡೋವಾಗ ಏನಂತೀವಿ? ನಿಸ್ಸಹಿ ನಿಸ್ಸಹಿ ನಿಸ್ಸಹಿ. ಮಂದಿರದಲ್ಲಿ ಪ್ರವೇಶ ಮಾಡುವಾಗಲೇ ನಿಸ್ಸಹಿ ಅಂತ ಇದೆಯಾ ನೀನು? कि ಎಲ್ಲ ಭಾವನೆ ಬಿಟ್ಟು ಬಿಡ್ತೀನಿ, सब संसारिक भाव. तो शास्त्र स्वाध्याय करते समय तो पूरा निस्सही. बोला अब तो सामयिक चल रहा है. तो ಮಂದಿರದಿಂದ ಹೊರಗಡೆ ಹೋಗುವಾಗ असही मत बोलो. क्या जरूरत है? क्यों? कि दलित पाप तमोवितानम, कि ಪಾಪ ಅಂಧಕಾರ ಅಜ್ಞಾನವೆಂಬ ಅಂಧಕಾರ ದೂರ ಆಗಬೇಕಾದ್ರೆ ಸತತವಾಗಿ ಮನಸ್ಸಲ್ಲಿ ಅರ್ಹಂತರನ್ನ ವಿರಾಜಮಾನ ಮಾಡು. ಅಪವಿತ್ರ ಪವಿತ್ರೋವಾ ಸುಸ್ಥಿತೋ ದುಸ್ಥಿತೋಪಿವ. ಎಲ್ಲ ಸಮಯದಲ್ಲಿ कि पवित्र हो या अपवित्र हो, ಸುಸ್ಥಿತ हो या ದುಸ್ಥಿತ हो, ಅರ್ಹಂತನನ್ನ ಅರ್ಹಂತ ಸ್ವರೂಪವನ್ನ ಮನಸ್ಸಲ್ಲಿ ಇಡು. ಅದರಿಂದ ಏನಾಗುತ್ತೆ? कि ಎಲ್ಲ ಪಾಪಗಳು ನಷ್ಟ ಆಗುತ್ತೆ. ಅರ್ಥ ಆಗ್ತಿದೆ? ಆಮೇಲೆ ಏನ್ ಹೇಳ್ತಾರೆ? कि सम्यक प्रणम्य जिनपाद युगम युगाದ. कि ಯಾವ ಅರ್ಹಂತರ ಪಾದಗಳಿದೆ ಅವರಿಗೆ ಸಮ್ಯಕ್ ಪ್ರಣಮ್ಯ. ಸಮ್ಯಕ್ ಪ್ರಣಮ್ಯಕ್ಕೆ ಕಾರ್ಯ बताया. बोले ಈ ಪಾದಗಳಿದೆಯಲ್ಲ ಚರಣ ಕಮಲ, ಇದಕ್ಕೆ ಇಷ್ಟೊಂದು ಮಹತ್ವ ಯಾಕೆ ಕೊಟ್ಟಿದ್ದಾರೆ? बोले पाद कमलಗಳು ಚಾರಿತ್ರದ ಪ್ರತೀಕ ಇದೆ. चरण चारित्र के प्रतीक है. और चारित्र माने क्या होता है? चारित्र ಅಂದ್ರೆ ಏಕಾಗ್ರತೆ, ಏಕರೂಪತೆ. तो ಯಾರು ಅರ್ಹಂತರ ಚರಣ ಕಮಲಗಳ ಸಾನ್ನಿಧ್ಯಕ್ಕೆ ಹೋಗಿದ್ದಾನೆ, ಪ್ರಣಾಮ ಮಾಡ್ತಾ ಇದ್ದಾನೆ, ಇದರ ಅರ್ಥ ಏನು? ಇದರ ಅರ್ಥ ಏಕಾಗ್ರನಾಗ್ಬಿಟ್ಟಿದ್ದಾನೆ, ಅರ್ಹಂತರ ಗುಣ ಸ್ವರೂಪದಲ್ಲಿ ಮಗ್ನ ಆಗಿದ್ದಾನೆ. ಅದರಿಂದ ಏನಾಗುತ್ತೆ? ಆಲಂಬನಂ. कि ಯಾವ ವ್ಯಕ್ತಿ ಜಿನ ಸ್ತುತಿಯಲ್ಲಿ ಮಗ್ನ ಆಗುತ್ತಾನೆ, लाभ है. क्या लाभ है? कि जो ವ್ಯಕ್ತಿ ಜಿನೇಂದ್ರ ಸ್ತುತಿಯಲ್ಲಿ ಮಗ್ನ ಆಗುತ್ತಾನೆ ಅವನಿಗೆ ಆಲಂಬನಂ, ಅವನಿಗೆ ಸಹಾಯ ಸಿಗುತ್ತೆ, ಅವನಿಗೆ ಸಪೋರ್ಟ್ ಸಿಗುತ್ತೆ. सपोर्ट सिस्टम कि कौन सपोर्ट करेगा? बोले अरहंत सपोर्ट करेंगे. किस लिए? कि भव जले पतताम जनानाम. इस भव सागर में पड़े हुए लोगों को कौन सहारा दे सकता है? सोचो सोचो जरा कि समुद्र के बीचों बीच ನಾವಲ್ಲಿ ನೀರು ಬರ್ತಾ ಇದೆ, ನಾವು ಮುಳುಗೋಗ್ತಾ ಇದೆ. ನಾವು ಮುಳುಗೋಗ್ತಾ ಇದ್ರೆ ನಾವಲ್ಲಿ ಇರೋರು ಮುಳುಗೋಗ್ತಾ ಇದ್ದಾರೆ. तो कौन किसको बचाए?
ಯಾರನ್ನು ಕಾಪಾಡೋರು ಈಗ? ಯಾಕೆ? ಎಲ್ಲರೂ ಮುಳುಗುತ್ತಾ ಇದ್ದಾರೆ, ಯಾರನ್ನು ಕಾಪಾಡಕ್ಕಾಗೋದಿಲ್ಲ. ಅದಕ್ಕೆ ಫ್ಲೈಟ್ ಅಲ್ಲಿ ಹೋಗುವಾಗ ಸೆಕ್ಯೂರಿಟಿ ಅನೌನ್ಸ್ಮೆಂಟ್ ಮಾಡ್ತಾರಲ್ಲ, ಏನ್ ಹೇಳ್ತಾರೆ? ಬೈ ಚಾನ್ಸ್ ಏನಾದ್ರೂ ಎಮರ್ಜೆನ್ಸಿ ಬಂದ್ರೆ ಮೊದಲು ನೀನ್ ಮಾಸ್ಕ್ ಹಾಕೋ. अर्थ ಆಗ್ತಿದೆಯಲ್ಲ? याके बिल तुम अपने आप को बहुत बड़ा कुछ मत समझो, पहले तुम लगाओगे तो दूसरे को बचा सकते हो, नहीं तो तुम भी डूबोगे और दूसरे को भी लेके डूबोगे. ऐसे ही अरहंत ने संसार को पार कर लिया तो दूसरे की सहारा बन सकते हैं. ಇನ್ನು ಬೇರೆಯವರು ಯಾರು ನಿನಗೆ ಸಹಕಾರಿ ಆಗೋದಿಲ್ಲ, ಯಾಕೆ ಎಲ್ಲರೂ ಮುಳುಗ್ತಾ ಇದ್ದಾರೆ. सब डूब रहे, तो जब सब डूब रहे तो सहारा कोई नहीं. ಯಾರು ಕಾಣಿಸ್ತಾರೆ ನಮಗೆ? ರಾಗ ದ್ವೇಷ ಮೋಹ ಇಲ್ಲದೆ ಇರೋ ವ್ಯಕ್ತಿ ಎಲ್ಲಿ ಕಾಣಿಸ್ತಾರೆ ಪ್ರಪಂಚದಲ್ಲಿ? ಬಲಿ ಎಲ್ಲರೂ ಮೋಹ ರಾಗ ದ್ವೇಷದಲ್ಲಿ ಮುಳುಗೋಗಿದ್ದಾರೆ, ಎಲ್ಲರೂ ಪ್ರಶಂಸಾ ನಿಂದನೆಯಲ್ಲಿ ಮುಳುಗೋಗಿದ್ದಾರೆ. ಶ್ರೀಮಂತ ಬಡವ ಸ್ತ್ರೀ ಪುರುಷ ಒಳ್ಳೆಯವನು ಕೆಟ್ಟವನು ಇದರಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ. ಇದರಿಂದ पार ಮಾಡೋರು ಯಾರು ನಿನ್ನ? ये प्रशंसा और निंदा से ऊपर कौन उठाएगा तुम्हें? ये अच्छे बुरे से ऊपर कौन उठाएगा? ये राग ದ್ವೇಷದಿಂದ ಮೇಲೆ ಇಳಿಸೋರು ಯಾರು ನಿನ್ನ? ಹೇಳ್ತಾರೆ, ಯಾರು ಅರ್ಹಂತರ ಭಕ್ತಿಯಲ್ಲಿ ಏಕಾಗ್ರನಾಗ್ತಾನೆ ಅವನಿಗೆ ಅರ್ಹಂತರು ಸಹಾಯ ಮಾಡ್ತಾರೆ. समझ में आ रहा है? किसको? जो एकाग्र हो उसको, दूसरे को नहीं. इसलिए शब्द क्या? आलंबन. तो आलंबन याके बोले, आलंबन में जीव स्वयं पुरुषार्थी होता है, या फिर बोलो कि भगवान नैया पार कर लो, तो भगवान नैया पार कर देंगे. इतने दिन तक भी संभाला था और भी संभालो, इसलिए अपनी घर गृहस्थी संभालने के लिए भगवान नहीं भाई. ಯಾವ ಜೀವ ಜಿನೇಂದ್ರರ ಪಾದ ಮೂಲಗಳ ಸಾನ್ನಿಧ್ಯಕ್ಕೆ ಹೋಗುತ್ತಾನೆ ಅವನಿಗೆ ಸಹಾಯ ಸಿಗುತ್ತೆ, ಬೇರೆಯವರಿಗೆ ಯಾರಿಗೂ ಸಹಾಯ ಸಿಗೋದಿಲ್ಲ. इस भूल में मत रहो कि भगवान के सामने खड़े हो जाओगे तो मदद मिल जाएगी. नहीं, मदद नहीं मिलने वाली, सहाय ಸಿಗೋದಿಲ್ಲ. ಯಾರು ಭಗವತ್ ಸ್ವರೂಪವನ್ನ ನೋಡ್ತಾನೆ ಅವನಿಗೆ ಮಾತ್ರ ಸಹಾಯ ಸಿಗುತ್ತೆ. देखा ना समूह शरण में ಮನೆಯಿಂದ ಹೇಳಿ ಹೊರಟಿದ್ದ ಏನಂತ? कि ಸಮೂಹ ಶರಣಕ್ಕೆ ಹೋಗ್ತೀನಿ ಅಂತ. ಮತ್ ಸಮೂಹ ಶರಣಕ್ಕೆ ಹೋಗೋ ಮಧ್ಯದಲ್ಲಿ ಏನ್ ಕಾಣಿಸ್ತು? कि ಅದ್ಭುತವಾದ ಸರೋವರ ಕಾಣಿಸ್ತು. तो ಜಿಗಿದ್ ಬಿಟ್ಟ ಅವನು. तो ಸ್ನಾನ ಮಾಡಿ ಎದ್ದ, अब चलते ಸಮೂಹ ಶರಣ. बोले ಮಧ್ಯದಲ್ಲಿ ಒಂದು ದೊಡ್ಡ ನೃತ್ಯ ಶಾಲಾ ಕಾಣಿಸ್ತು, ಎಲ್ಲರೂ डांस ಮಾಡ್ತಾ ಇದ್ದಾರೆ. तो 2 ठुमके मैं भी लगा लेता हूं. तो इसको भगवान से मदद मिलेगी. बोल क्या रहा है? समूह शरण होता है दिन, मदद मिलेगी इसको, इसको दंड मिलेगा, इसको दंड मिलेगा. तो ಯಾರು ಭಗವಂತನ ಮುಂದೆ ಬಂದು ನಿಂತಿದ್ದಾನೆ ಆದ್ರೆ ಭಗವತ್ ಸ್ವರೂಪ ಕಾಣಿಸ್ತಾ ಇಲ್ಲ, छत्र चवर भामंडल दिखते, मंदिर कितने में बना दिखता है, ಮೂರ್ತಿ ಎಷ್ಟು ಖರೀದಿ ಮಾಡಿದ್ರು ಅಂತ ಕಾಣಿಸುತ್ತೆ, ಎಲ್ಲಿಂದ ತಂದ್ರಿ? अरे भाई भूल जाओ, सब प्रतिष्ठा हो गई. अब ಭಗವತ್ ಸ್ವರೂಪವನ್ನ ನೋಡೋದನ್ನ ಕಲಿ, ಆಗ ನಿನಗೆ ಆಲಂಬನಂ, ಆಗ ನಿನಗೆ ಈ ಭವಸಾಗರದಲ್ಲಿ ರಾಗ ದ್ವೇಷದಿಂದ ಪಾರು ಮಾಡಲಿಕ್ಕೆ ಸಹಾಯ ಸಿಗುತ್ತೆ. ಮದದ್ ಕರ್ನೆ ಆएंगे भगवान. ये अर्थ है इसका. अब चलो आगे, 2ನೇ ಶ್ಲೋಕ.
यः संस्तुतः सकलवाङ्मय तत्त्वबोधा उद्भूतबुद्धिपटुभिः सुरलोकनाथैः स्तोत्रैर्जगत्रितयचित्तहरैरुदारैः स्तोष्ये किलाहमपि तं प्रथमं जिनेन्द्रं। तो देखो ಏನ್ ಹೇಳ್ತಿದ್ದಾರೆ ಈಗ कि यः संस्तुतः सकल वाङ्मय ತತ್ವಬೋಧ. ಅಲ್ಲಿ ಸ್ತುತಿ ಮಾಡ್ಲಿಕ್ಕೆ ಹೊರಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಆದ್ರೆ ಮಾನೆತುಂಗ ಸ್ವಾಮಿಗೆ ತಮ್ಮ ಅವಸ್ಥೆ ಚೆನ್ನಾಗಿ ಗೊತ್ತಿದೆ. ಭಕ್ತನಿಗೆ ತನ್ನ ಸದ್ಯದ ಅವಸ್ಥೆ ಗೊತ್ತಿರೋದು ಬಹಳ ಅವಶ್ಯಕ ಇದೆ. तो यह संस्तुतः सकल वाङ्मय तत्वबोधा. हे भगवान, आपकी स्तुति किसने की है? ನಿಮ್ಮ ಸ್ತುತಿಯನ್ನ ಯಾರ್ಯಾರು ಮಾಡಿದ್ದಾರೆ, ಯಾರು ಮಾಡ್ತಾರೆ? बोले यह संस्तुतः सकल वाङ्मय, ಎಲ್ಲ ವಾಂಗ್ಮಯ. ವಾಂಗ್ಮಯ ಮಾನೆ ಸಾಹಿತ್ಯ. ಸಾಹಿತ್ಯ ಅಂದ್ರೆ ದ್ವಾದಶಾಂಗವಾಣಿ. तो सकल वाङ्मय माने संपूर्ण द्वादशांगवाणी. सकल वाङ्मय संपूर्ण अरहंत का उपदेश. तो सकल वाङ्मय तत्वबोधात, ಎಲ್ಲ ದಿವ್ಯ ಧ್ವನಿಯ ಕೇಳಿ ಯಾವ ತತ್ವದ ಬೋಧ ಆಗಿದೆ. ಸಂಪೂರ್ಣ ಜಿನ್ವಾಣಿಯನ್ನ ಕೇಳೋದ್ರಿಂದ ಯಾವ ತತ್ವದ ಅರಿವಾಗಿದೆ, ತತ್ವ का जो बोध हुआ है, ಅದರಿಂದ ಬೋಧಾತ್ ಉದ್ಭೂತ सकल वाङ्मय तत्वबोधात उद्भूत बुद्धिपटुभिः. ಉದ್ಭೂತ, ಉದ್ಭೂತ ಮನೆ ಉತ್ಪನ್ನ ಆಗಿದೆ, ಪ್ರಕಟ ಆಗಿದೆ. ಏನು ಉತ್ಪನ್ನ ಆಗಿದೆ? ಬೋಲೆ ಬುದ್ಧಿ. ಬುದ್ಧಿ ಪ್ರಕಟ ಹುಯಿ, ಬುದ್ಧಿ ಪ್ರಕಟ ಆಗಿದೆ. ಅಲ್ಲ, ಎಂತ ಬುದ್ಧಿ? ಪಟುಭಿಹಿ, ತುಂಬಾ ಹದವಾದ ಬುದ್ಧಿ ಪ್ರಕಟ ಆಗಿದೆ. ತುಂಬಾ ಚಾಣಾಕ್ಷವಾದ ಬುದ್ಧಿ ಪ್ರಕಟ ಆಗಿದೆ. बहुत विशेष बुद्धि प्रकट हुई है. किससे बुद्धि प्रकट हुई है विशेष? ದಿವ್ಯ ಧ್ವನಿ ಸಂಪೂರ್ಣ ವಾಂಗ್ಮಯವನ್ನ ಅರ್ಥ ಮಾಡ್ಕೊಂಡಿರೋದ್ರಿಂದ अत्यंत विशिष्ट बुद्धि प्रकट आಗಿದೆ. तो विशिष्ट माने होता है यहां पर विशुद्ध. विशुद्ध बुद्धि प्रकट आಗಿದೆ. तो विशुद्ध बुद्धि ಹೆಂಗ ಪ್ರಕಟ ಆಯಿತು? बोले संपूर्ण द्वादशांग वाणीय सार ಹೇಳ್ತಾರೆ ಕುಂದು ಸ್ವಾಮಿ. ಬಡು 8ನೇ गाहे समय सार. तो क्या कहते हैं ಕುಂದು ಸ್ವಾಮಿ? बोले ಈ ಯಾವ ಶ್ರುತ ಜ್ಞಾನ ಇದೆ ಇದು ಸಂಪೂರ್ಣ ಜಿನವಾಣಿಯ ಸಾರ ಇದೆ. श्रुत ये संपूर्ण जिनवाणी का सार. और श्रुत माने होता है आत्मज्ञान, स्व पर भेद विज्ञान. यारिगे मैं कौन और पर कौन ये जिसको अच्छी तरह से पता चला, बोले ये संपूर्ण वांग्मय का सार है. तो ಎಲ್ಲಿ ಭೇದ ವಿಜ್ಞಾನ ಇದೆ ಅದಕ್ಕೆ ಪಟು ಬುದ್ಧಿ ಅಂತಾರೆ. वो चाणाक्ष है, वो बिल्कुल पटु है. क्यों पटु है? क्योंकि वो स्व और पर का भेद कर सकता है. जैसे हंस पक्षी ನೀರು ಕ್ಷೀರ ಬೇರೆ ಮಾಡುತ್ತೆ, ಹಾಗೆ ಪಟು ಬುದ್ಧಿ ಇರೋ ವ್ಯಕ್ತಿ ಸ್ವಪರವನ್ನ ಬೇರೆ ಮಾಡ್ಬಿಡ್ತಾನೆ. तो उद्भूत बुद्धि पटुभिः सुरलोकनाथै. सुरलोक, सुरलोक कि देवता लोक, देवलोक. देवलोक नाथೈ, देवलोकದ ನಾಥ ಯಾರು? सौधर्मेंद्र. भाई सौधर्मेंद्र द्वादशांग पाठी होता है, पता है कि नहीं? सौधर्मेंद्र द्वादशांग, ಸಂಪೂರ್ಣ ದ್ವಾದಶಾಂಗವನ್ನ ಅರಿತವನಾಗಿರ್ತಾನೆ.
तो ಭಗವಾನ್ ನಿಮ್ಮ ಸ್ತುತಿ ಯಾರು ಮಾಡಿದ್ದಾರೆ? ಕಿ ಸಂಪೂರ್ಣ ದ್ವಾದಶಾಂಗ ವಾಣಿಯನ್ನ ತಿಳಿಯುವಂತಹ ಸೌಧರ್ಮೇಂದ್ರನಂತಹ ದೊಡ್ಡ ದೊಡ್ಡ ಜನ ನಿಮ್ಮ ಸ್ತುತಿ ಮಾಡಿದ್ದಾರೆ. और दूसरा भी अर्थ करेंगे हम अभी. तो ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ಮಾನತುಂಗ ಸ್ವಾಮಿ ತಮ್ಮ ಸ್ಥಿತಿಯನ್ನು ಹೇಳುತ್ತಿದ್ದಾರೆ. तो दुद्भूत बुद्धि पटुभि सुरलोकनाथೈ ಸ್ತೋತ್ರೈರ್ ಜಗತ್ರಿತಯ ಚಿತ್ತ ಹರೈರುದಾರೈ. ಮತ್ತೆ ಎಂತ ಸ್ತೋತ್ರ ಮಾಡಿದ್ದಾರೆ? ಯಾವ ರೀತಿ ಸ್ತುತಿ ಮಾಡಿದ್ದಾರೆ ನಿಮ್ಮದು? कि ಸ್ತೋತ್ರೈಹಿ ಜಗತ್ರಿತಯ, ತೀನ್ ಲೋಕ, ಜಗತ್ ತ್ರಿತಯ, ಮೂರು ಲೋಕದ ಚಿತ್ತವನ್ನ. ಸ್ತೋತ್ರೈಹಿ ಜಗತ್ರಿತಯ ಚಿತ್ತ. ಚಿತ್ತ ಮನೆ ಹೋತಾ ಹೈ ನಮ್ಮ ಮನಸ್ಸು, ನಮ್ಮ ಉಪಯೋಗ, ನಮ್ಮ ಗಮನ. ಮೂರು ಲೋಕದ ಜನರ ಗಮನವನ್ನ ಹರೈಹಿ ಯಾರು ಕದ್ದು ಬಿಟ್ಟಿದ್ದಾರೆ. ಮನೆ ಎಂತಹ ಸ್ತುತಿ ಮಾಡಿದ್ದಾರೆ ಅಂದ್ರೆ ಮೂರು ಲೋಕದ ಜನರ ಮನಸ್ಸೆಲ್ಲ ಈ ಕಡೆ ಬಂದ್ಬಿಟ್ಟಿದೆ. ಅಂತಹ ಸ್ತುತಿಗಳನ್ನೆಲ್ಲ ಮಾಡಿದ್ದಾರೆ. ऐसी स्तुति की है. जब ತೀರ್ಥಂಕರ ಬಾಲಕನ ಜನ್ಮ ಆಗುತ್ತೆ तो सौधर्मेंद्र नृत्य ಮಾಡ್ತಾನೆ. तो कैसी नृत्य होती होगी जो सौधर्मेंद्र करता होगा. तो ಹಾಗೆ ಎಂತಹ ಸ್ತುತಿ ಇದೆ? ಮೂರು ಲೋಕದ ಎಲ್ಲಾ ಜನರ ಮನವನ್ನ ಆಕರ್ಷಿಸುವಂತಹ ಸ್ತುತಿಗಳನ್ನು ಮಾಡಿದ್ದಾರೆ. ಸ್ತೋತ್ರೈರ್ ಜನೈ ಜಗತ್ರಿತಯ ಚಿತ್ತ ಹರೈರುದಾರೈ. तो ಇಂತಹ ಸ್ತುತಿಗಳನ್ನೆಲ್ಲ ಮಾಡಿದರೆ, ಆದರೆ ಸ್ತೋಷೇ ಕಿಲಾಹಮಪಿತಂ ಪ್ರಥಮಂ ಜಿನೇಂದ್ರಂ. ಆದರೆ ಸ್ತೋಷೇ ಕಿಲ ಅಹಮಪಿ, ನಾನು ಕೂಡ ಸ್ತೋಷೆ, ನಾನು ಕೂಡ ಸ್ತುತಿ ಮಾಡ್ತೀನಿ. ಪ್ರಥಮಂ ಜಿನೇಂದ್ರಂ, ಪ್ರಥಮ ಜಿನೇಂದ್ರನ ಸ್ತುತಿಯನ್ನ ನಾನು ಕೂಡ ಮಾಡ್ತೀನಿ. ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ? ಕಿ ನಾನು ಕೂಡ ಸ್ತುತಿ ಮಾಡ್ತೀನಿ, ನಾನು ಸ್ತುತಿ ಮಾಡ್ತೀನಿ ಅಂತ ಹೇಳ್ತಿಲ್ಲ. ಅಹಂ ಅಪಿ, ನಾನು ಕೂಡ ಸ್ತುತಿ ಮಾಡ್ತೀನಿ. ಇದರ ಅರ್ಥ ಏನು? ಕಿ ನನಗಿಂತ ತುಂಬಾ ಜನರು ನಿಮ್ಮ ಸ್ತುತಿಯನ್ನ ಮಾಡಿದ್ದಾರೆ. इसका अर्थ क्या? बोले ಯಾವ ವ್ಯಕ್ತಿಗೆ ಸಂಪೂರ್ಣ ದ್ವಾದಶಾಂಗದ ಜ್ಞಾನ ಇದೆ, ಆ ವ್ಯಕ್ತಿಗೆ ಅರ್ಹಂತರ ಸ್ವರೂಪ ಚೆನ್ನಾಗಿ ಗೊತ್ತಿದೆ. ನನಗಂತೂ ನನ್ನ ಜ್ಞಾನ ತುಂಬಾ ಅಲ್ಪ ಇದೆ, ನಾನೆಲ್ಲಿ ಸ್ತುತಿ ಮಾಡಲಿಕ್ಕೆ ಸಾಧ್ಯ ಇದೆ. ಕೆಲವು ಜನರಿಗೆ ಅನ್ಸುತ್ತೆ, ತುಂಬಾ ಜನ ಹಿಂಗೆ ಹೇಳ್ತಾರೆ कि मानतुंग स्वामी ತಮ್ಮ ಲಘುತಾ ಪ್ರದರ್ಶಿತ करते, ತಮ್ಮ ನಾನೆಷ್ಟು ಚಿಕ್ಕವನಿದ್ದೀನಿ ಅನ್ನೋದನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ, ಅಹಂಕಾರ ಬಿಟ್ಟು ಬಿಟ್ಟು ಮಾತಾಡ್ತಾ ಇದ್ದಾರೆ. बोले इतना अर्थ नहीं है इसका, ಇಷ್ಟ ಅರ್ಥ ಇಲ್ಲ ಇದು. भाई ಲಘುತಾ ಪ್ರದರ್ಶನ करना कब? ಸಂಸಾರದಲ್ಲಿ ಆಗುತ್ತಲ್ಲ, ಒಬ್ಬ ತುಂಬಾ ಕರೋಡ್ಪತಿ ಇದ್ದಾನೆ, ಮತ್ ಕೆಲವು ಜನಕ್ಕೆ ಅಭ್ಯಾಸ ಇರುತ್ತಲ್ಲ, ಏನ್ ಹೇಳ್ತಾನೆ? ನನ್ನ ಹತ್ರ ಅಂತೂ ಏನೂ ಇಲ್ಲ, है तो करोड़पति. अब बोलते क्या है? कुछ भी नहीं है मेरे पास, और तुम देखो हो क्या घूम रहे हो, कौन कौन सी गाड़ी ली है. देखा ना ऐसे लोगों को? तो क्या हो रहा है? ಇದು ವಿನಯ ಅಲ್ಲ, ये धूर्त बना है, ये विनय नहीं है. या फिर ಮನಸ್ಸಲ್ಲಂತೂ ವಿನಯ ಇಲ್ಲ, ಆದ್ರೆ ಲೌಕಿಕ ಔಪಚಾರಿಕತೆಯಿಂದ ನಾವೆಲ್ಲ ವಿನಯ ಮಾಡ್ತೀವಲ್ಲ. ನಾನು ಬೋಲದನ ತುಂಬಾ ದೊಡ್ಡ ಸಭೆಗೆ ಹೋಗಿದ್ದಾನೆ, ಎಲ್ಲ ತುಂಬಾ ಎಟಿಕೆಟ್ ಅಲ್ಲಿ ಇದ್ದಾರೆ, बहुत औपचारिक रूप से सब सजे धज के खड़े हुए. ಅವಾಗ ಇವನು ಕೋಪ ಬಂದ್ರು ತೋರಿಸ್ತಾನೇನೋ? ತಪ್ಪು तो नहीं दिखाएगा ना. और ಬಂದ ಪ್ರೋಗ್ರಾಮ್ ಇಂದ ಮತ್ತು ರೋಡಲ್ಲಿ ಸ್ವಲ್ಪ ಯಾವುದೋ ಸ್ವಲ್ಪ ಸ್ಕ್ರಾಚ್ ಆಗೋಯ್ತು ಗಾಡಿ, तो अब देखो इसकी गुस्सा ಹೆಂಗ್ ಕೋಪ ಬರುತ್ತೆ ಅಂತ.
ಇನ್ನೊಂದು ಅರ್ಧ ಗಂಟೆ ಹಿಂದೆ ವಿನಯ ತೋರಿಸ್ತಾ ಇದ್ನಲ್ಲ, ಆ ವಿನಯ ಎಲ್ಲಿಂದ ಬರ್ತಾ ಇತ್ತು? वही व्यक्ति बिल्कुल दूर तो हो चुका, क्या हुआ फिर? विनय कहां गया तुम्हारा? बोले विनय विनय कुछ नहीं है, ये सब मायाचरी चल रहा है, स्वार्थ पूर्ति चल रही है, कुछ नहीं। तो ऐसा विनय मानो तुंग स्वामी का कि नहीं नहीं, ಯಾವ ಅರ್ಹಂತರ ಸ್ವರೂಪ ಇದೆ ಅದಂತೂ ಕಲ್ಪನಾತೀತ ಇದೆ. ಸಿದ್ಧ ಪರಮೇಷ್ಠಿ ಬಗ್ಗೆ ಏನು ಯೋಚನೆ ಮಾಡ್ತೀಯ ನೀನು? ಅರ್ಹಂತ ಪರಮೇಷ್ಠಿ ಬಗ್ಗೆನೂ ಏನು ಯೋಚನೆ ಮಾಡ್ತೀಯ? ಅರ್ಹಂತ और ಸಿದ್ಧ में कुछ फर्क नहीं, ಬಾಹ್ಯ ಶರೀರವನ್ನ ಬಿಟ್ಟು ಏನು ವ್ಯತ್ಯಾಸ ಇಲ್ಲ. ಕುಂದ ಸ್ವಾಮಿ ಹೇಳ್ತಾರೆ, ಶರೀರ ಗುಣಾಥುದ, ಶರೀರ ಗುಣವನ್ನ ಸ್ತವನ ಮಾಡಿದ್ರೆ ನ केवली गुणाथुदा होती, केवली के गुण की स्तुति नहीं होती, ये शरीर की स्तुति। तो ವಿಚಾರ ಕರೋ, ಅರ್ಹಂತರಲ್ಲಂತೂ ಅನಂತ ಗುಣಗಳಿದೆ, ಮತ್ತದಂತೂ ಅಕಲ್ಪನೀಯ ಇದೆ. तो ಯಾರು ಸ್ತುತಿ ಮಾಡ್ಲಿಕ್ಕೆ ಸಾಧ್ಯ ಇದೆ? ಸಾಮಾನ್ಯ ವ್ಯಕ್ತಿ ಅಂತೂ ಸ್ತುತಿ ಮಾಡ್ಲಿಕ್ಕೆ ಹೆಂಗ ಸಾಧ್ಯ ಇದೆ? ಯಾಕಂದ್ರೆ ಗುಣಗಳಂತೂ ಅನಂತ ಇದೆ. ಸ್ವಯಂಭೂ ಸ್ತೋತ್ರದಲ್ಲಿ ಓದ್ತೀವಿ ನಾವು, ಯಾವ 1008 ಹೆಸರುಗಳು ನೋಡ್ತೀವಿ ಚತುರ್ವಿಂಶತಿ ಸ್ತವದಲ್ಲಿ. ಇದೆಲ್ಲ ಅಂತೂ ನಾವು ಕಲ್ಪನೆ ಮಾಡ್ಕೋತಿದ್ದೇವೆ. ನಿಜವಾದ ಅರ್ಹಂತರ ಸ್ವರೂಪ ಅಂತೂ ಅಕಲ್ಪನೀಯ ಇದೆ. ಯಾರು ಸ್ತುತಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ನಿಜವಾಗ್ಲೂ ಅಂತೂ ಯಾರು ಸ್ತುತಿ ಮಾಡೋಕ್ಕೆ ಆಗೋದಿಲ್ಲ. ಆದ್ರೂ ಯಾರಿಗೆ ದ್ವಾದಶಾಂಗದ ಜ್ಞಾನ ಇದೆ ಆ ವ್ಯಕ್ತಿ ಸ್ವಲ್ಪ ಸ್ತುತಿಯನ್ನ ಮಾಡ್ತಾರೆ. ಆದರೆ ಮಾನತುಂಗ ಸ್ವಾಮಿ ಹೇಳ್ತಾರೆ, ನಾನು ಸ್ತುತಿ ಮಾಡಕ್ ಹೋಗ್ತಾ ಇದ್ದೀನಿ. ಇದರ ಅರ್ಥ ಏನು? ಇದರ ಅರ್ಥ ಸ್ತುತಿ ಮಾಡಕ್ ಆಗೋದಿಲ್ಲ, ಆದ್ರೆ ಸ್ತುತಿ ಮಾಡದೆ ನನ್ನ ಹತ್ರ ಬೇರೆ ಏನೋ ದಾರಿ ಇಲ್ಲ. ಈ ಭಕ್ತ ಹೇ. ಯಾಕೆ ದಾರಿ ಇಲ್ಲ? ಬೋಲಿ ಎಲ್ಲಿವರೆಗೆ ಮುಕ್ತಿ ಸಿಗೋದಿಲ್ಲ ಅಲ್ಲಿವರೆಗೆ ಭಕ್ತಿ ಒಂದೇ ನನ್ನ ಹತ್ರ ಸಾಧನ ಇದೆ. ಭಕ್ತಿ ಮಾತ್ರ ಸಾಧನೆ. ಭಕ್ತಿ ಯಾವ ರೀತಿಯಾಗಿರುತ್ತೆ? ಭಕ್ತಿ ಒಂದು ರೀತಿಯಾಗಿ ಸತತವಾಗಿ ಭಕ್ತನಿಗೆ ನೆನಪಿಸಿಕೊಡುತ್ತೆ ಕಿ ನೀನಿನ್ನೂ ಅರ್ಹಂತರ ಸಮಾನ ಆಗಿಲ್ಲ, ನಿನಗಿನ್ನೂ ಅರ್ಹಂತರಲ್ಲಿರೋ ಗುಣಗಳು ಸಿಕ್ಕಿಲ್ಲ. ಈ ಭವ ಏನಕ್ಕೆ ಸಿಕ್ಕಿದೆ ಅದು ಇನ್ನೂ ಸಾರ್ಥಕ ಆಗಿಲ್ಲ. ಇದನ್ನ ನೆನಪಿಸಿಕೊಡ್ಲಿಕ್ಕೆ ಭಕ್ತಿ ಬರುತ್ತೆ. ये भक्ति का काम है. मोक्ष मार्गस्य नेतारम भेतारम कर्म भूभृताम ज्ञातारम विश्व तत्वानाम ಒಂದೇ ತದ್ಗುಣ ಲಬ್ಧಯೇ. तो ವಂದನೆ ಮಾಡ್ತಾ ಇದ್ದೀವಿ ಗುಣ ಪ್ರಾಪ್ತಿಗೋಸ್ಕರ. तो ಭಕ್ತನಿಗೆ ಸತತವಾಗಿ ಮನಸ್ಸಲ್ಲಿ ಈ ಭಾವನೆ ಇರುತ್ತೆ कि देखो अरहंत भगवान, ನನಗಿನ್ನೂ ಆ ಗುಣಗಳ ಪ್ರಾಪ್ತಿ ಆಗಿಲ್ಲ. मुझे कब ऐसी अवस्था मिलेगी? मुझे कब सम्यक ज्ञान प्राप्त होगा? मुझे कब सम्यक की प्राप्ति होगी? ನನಗೆ ಯಾವಾಗ ಪೂರ್ಣ ವಿತರಾಗತ್ತೆ, ಪ್ರಾಪ್ತಿ ಆಗುತ್ತೆ. ಈ ಪ್ರಾಪ್ತಿಯ ಮನೋಭಾವ ಸತತವಾಗಿ ಜೀವಕ್ಕಿರುತ್ತೆ. वो सतत भक्त को ऐसी भावना चलती है तब वो भक्त है. लेकिन ತುಂಬಾ ಕಷ್ಟ ಇದೆ, ये बहुत कष्ट है. सामान्य भक्त कैसे होता है? बोले भक्ति ಇವತ್ತು ತುಂಬಾ आनंद आयतु, भक्तिಯಲ್ಲಿ मजा ही मजा है. किस बात का मजा है? किस बात का मजा है? भक्ति में बहुत आनंद आया. अरे भक्त तो वो है जिसको सतत ये भान है कि अरहंत के गुण अभी तक मुझ में नहीं आए. ನನಗಿನ್ನೂ ಸಮ್ಯಕ್ ಜ್ಞಾನ ಸಮ್ಯಕ್ತ ಪ್ರಾಪ್ತಿ ಆಗ್ಲಿಲ್ಲ, ವೀತರಾಗತೆ ಕಡೆಗೆ ಹೋಗ್ತಾ ಇಲ್ಲ. तो ಭಕ್ತಿ ಯಾಕೆ ಮಾಡ್ತಾ ಇದೀಯ ಹಾಗಾದ್ರೆ? ಬೋಲೆ ನನ್ನನ್ನು ನಾನು ನೋಡ್ಲಿಕ್ಕೆ, ನನ್ನ ಸ್ವರೂಪವನ್ನ ನಾನು ನೋಡ್ಲಿಕ್ಕೆ ಅರ್ಹಂತರ ಹತ್ರ ಬಂದಿದ್ದೀನಿ.
आदर्श, आदर्श माने क्या होता है? आदर्श माने क्या? आदर्श माने होता है आईना, कन्नड़ी. आदर्श ಶಬ್ದದ ಅರ್ಥನೇ ಕನ್ನಡಿ ಇದೆ. तो आदर्श माने होता है जिस व्यक्ति में तुम अपने आप को देख सको, वो आदर्श. ಯಾವ ವ್ಯಕ್ತಿಯಲ್ಲಿ ನನ್ನನ್ನು ನಾನು ನೋಡ್ಲಿಕ್ಕೆ ಸಾಧ್ಯ ಇದೆ, वो आदर्श. तो ಅರ್ಹಂತರ ಹತ್ರ ಬಂದಿದ್ದೇನೆ ನನ್ನ ಸ್ವರೂಪ ನಾನು ನೋಡ್ಲಿಕ್ಕೆ. तो ಮಾನತುಂಗ ಸ್ವಾಮಿಗೆ ತಮ್ಮ ಸ್ವರೂಪ ಚೆನ್ನಾಗಿ ಕಾಣಿಸ್ತಾ ಇದೆ. कि ನನ್ನ ಸ್ಥಿತಿ ಹೆಂಗಿದೆ ಅಂದ್ರೆ ನಿಮ್ಮ ಸ್ತುತಿ ಮಾಡೋ ಶಕ್ತಿ ಇಲ್ಲ. बड़े बड़े विद्वान, बड़े बड़े लोग स्तुति कर चुके, मैं क्या कर सकता हूं? आदरू स्तुति ಮಾಡ್ತಾ ಇದ್ದೀನಿ, मैं भी करूंगा. तो ये दुस्साहस हुआ ना. तो भक्त को ಸತತವಾಗಿ ಈ ಭಾವನೆ ಇರುತ್ತೆ. ಯಾವ ಪ್ರದರ್ಶನ ಮಾಡೋ ಭಕ್ತ ಇರ್ತಾನಲ್ಲ, ಅವನಿಗೇನ್ ಕಾಣಿಸ್ತಾ ಇರುತ್ತೆ? कि मैं तो बहुत बड़ा भक्त हूं, ಈ ಹಾಲಲ್ಲಿ ಎಲ್ಲರಿಗಿಂತ ದೊಡ್ಡ ಭಕ್ತ ನಾನೇ ಇದ್ದೀನಿ. ಯಾಕೆ? कि ಎಲ್ಲರೂ 10 ನಿಮಿಷ ಡ್ಯಾನ್ಸ್ ಮಾಡಿದ್ರು, ನಾ ಅರ್ಧ ಗಂಟೆ ಮಾಡಿದ್ದೀನಿ. तो बड़ा भक्त कौन हुआ? मैं ही तो बड़ा हुआ ना. तो सबसे बड़ा भक्त मैं हूं आज, ऐसे लगता है इसको. मानतुंग स्वामी ಏನ್ ಹೇಳ್ತಿದ್ದಾರೆ? देखो, मानतुंग स्वामी कोई सामान्य व्यक्ति रहे होंगे? बोलो. ಸಂಸ್ಕೃತದಲ್ಲಿ ಎಷ್ಟು ಕಾವ್ಯಗಳಿದೆ, ಅದಕ್ಕೆ ಸಮಾನವಾಗಿ ಇಟ್ಟರೆ ಉತ್ಕೃಷ್ಟ ಕಾವ್ಯ ಇದೆ ಇದು ಭಾಷೆ ದೃಷ್ಟಿಯಿಂದನು. और इसको दिख रहा है बंधन. कौन बंधन करे? ಮಾನತುಂಗ ಸ್ವಾಮಿ को. ಛಂದನು ಯಾವ್ದು ಆಯ್ಕೆ ಮಾಡ್ಕೊಂಡಿದ್ದಾರೆ? ಛಂದಸ್ಸು ವಸಂತ ತಿಲಕ. ವಸಂತ ತಿಲಕ ಮೇ ಮಾಧುರ್ಯ ಹಿ ಮಾಧುರ್ಯ है. ಅಲ್ಲಿ ಎಲ್ಲೂ ವಿಘ್ನತೆ, ಗಂಭೀರತೆ, ಕಠೋರತೆ ಎಲ್ಲೂ ಇಲ್ಲ. ಶಾರ್ದೂಲ್ಯ ವಿಕ್ರೀಡಿತ ಇಲ್ಲ ಇದು. ವಸಂತ, ವಸಂತ ಋತು ಹೋತಾ है ना, ऐसा. ವಸಂತ ಕಾಲ ಬಂದಂಗೆ ವಸಂತ ತಿಲಕ ಚಂದ ಇದೆ. तो ಛಂದಸ್ಸಿನ ಪ್ರಾರಂಭ ಇಲ್ಲಿಂದ ಆಗುತ್ತಾ ಇದೆ. ಚಲೋ ಪಾಠ ಮಾಡೋಣ. ಯಸ್ಸಂಸ್ತುತ ಸಕಲ ವಾಂಗ್ಮಯ ತತ್ವಬೋಧ ದುದ್ಭೂತ ಬುದ್ಧಿ ಪಟುಭಿ ಸುರಲೋಕನಾಥೈ तो देखो अब 2 ಶಬ್ದ पर ध्यान दो. एक तो युगम युगाದ ಮೊದಲನೇ ಪದ್ಯದಲ್ಲಿ, ಇನ್ನೊಂದು ಅಲೆ ಪ್ರಥಮಂ ಜಿನೇಂದ್ರಂ, ಯುಗದ ಪ್ರಾರಂಭದಲ್ಲಿ ಮತ್ತು ಪ್ರಥಮ ಜಿನೇಂದ್ರ. ಈ 2 ಶಬ್ದ ಭಕ್ತಾಂಬರ ಸ್ತೋತ್ರದಲ್ಲಿ ಬರುತ್ತೆ. ಇದರಿಂದ ನಮಗೇನು ಗೊತ್ತಾಗುತ್ತೆ? ಇದು ಆದಿನಾಥ ತೀರ್ಥಂಕರ ಸ್ತೋತ್ರ ಇದೆ. ಈ 2 ही ಶಬ್ದ. ಬಾಕಿ ಇನ್ನು 46 ಪದ್ಯಗಳಲ್ಲಿ ಎಲ್ಲೂ ಏನೂ ಗೊತ್ತಾಗೋದಿಲ್ಲ कि ಯಾವ ತೀರ್ಥಂಕರ ಸ್ತುತಿ ಇದೆ, ಅದು ಗೊತ್ತಿಲ್ಲ. तो युग वास्तव में ಪ್ರತಿಯೊಬ್ಬ ತೀರ್ಥಂಕರರ ಶಾಸನ ಕಾಲ ಇರುತ್ತೆ, है ना. अभी महावीर स्वामी का शासन काल चलता है. तो इससे पहले ಪಾರ್ಶ್ವನಾಥ ಸ್ವಾಮಿದಿತ್ತು. तो ಪ್ರತಿಯೊಬ್ಬ ತೀರ್ಥಂಕರರ ಶಾಸನ ಕಾಲನೇ ಒಂದು ಯುಗ ಇದೆ. उसी को युग बोलते हैं. तो ऐसे मानोगे तो ये 24 तीर्थंकर की स्तुति हो जाएगी. ಅರ್ಥ ಆಗ್ತಿದೆ? ಇದು 24 ತೀರ್ಥಂಕರರ ಸ್ತುತಿ. ಪ್ರಥಮಂ ಜಿನೇಂದ್ರಂ ಕಿ ಪ್ರಥಮ, ಮೊಟ್ಟ ಮೊದಲು ಜಿನೇಂದ್ರಂ, ಜಿನೇಂದ್ರರ ಸ್ತುತಿ ಮಾಡ್ತೀನಿ. ಮೊಟ್ಟ ಮೊದಲು ಜಿನೇಂದ್ರರ ಸ್ತುತಿ ಮಾಡ್ತೀನಿ. ಆ ಅರ್ಥದಲ್ಲಿ ತಗೊಂಡ್ರೆ ಈ ಭಕ್ತಾಂಬರ ಸ್ತೋತ್ರ 24 ತೀರ್ಥಂಕರರ ಸ್ತುತಿ ಇದೆ. ಯಾರಿಗೋಸ್ಕರ ಉಪಯೋಗ ಇದೆ? ಜೈನರಿಗೆ ಮಾತ್ರ?
कि नहीं ಯಾವ ವ್ಯಕ್ತಿ ಈ ಸ್ತುತಿಯ ಸ್ವರೂಪವನ್ನ ತಿಳಿತಾನೆ, ಮುಕ್ತ ಪುರುಷನ ಸ್ತುತಿಯನ್ನ ಮಾಡ್ತಾನೆ, ಎಲ್ಲರಿಗೂ ಉಪಯೋಗಿ ಇದೆ, सभी के लिए उपयोगी है. ನಿಯಮ ಏನಿದೆ? ಕೇವಲ ಮುಕ್ತ ವೀತರಾಗಿ ಪುರುಷನ ಸ್ತುತಿ ಮಾಡೋದಿದೆ. ಈ ನಿಯಮ ठीक है ना. तो ಹೀಗೆ ಎರಡು ಪದ್ಯಗಳ ಚರ್ಚೆ ಮಾಡಿದೀವಿ ನಾವು.